ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೇಸಿಗೆ ರಜೆ ಬಂದುಬಿಡ್ತಪ್ಪ. ಫಂಕ್ಷನ್ಗಳ ಮೇಲೆ ಫಂಕ್ಷನ್ನು, ಅಥವಾ ನಾವು ಫಂಕ್ಷನ್ ಎಲ್ಲೂ ಹೋಗ್ತಾ ಇಲ್ಲ, ಮನೇಲಿ ಆರಾಮಾಗಿದ್ದೀವಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೆಲವರು ಟೈಲರಿಂಗ್ ಕಲಿಬೇಕು ಅಂತ ಹೇಳ್ಬಿಟ್ಟು ಟೈಲರಿಂಗ್ ಕಲಿಸ್ತಾರಾ ಅಂತ ತುಂಬ ಕಡೆ ಕೇಳ್ಕೊಂಬರ್ತಾರೆ. ಹಾಗೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾರೆ, ಯಾರು ಚಾನಲ್ ನೋಡಿದ್ರೆ ನಾವು ಬೇಗನೆ ಕಲಿಬೋದು ಅಂತೇಳಿ ಸರ್ಚ್ ಮಾಡ್ತಾರೆ. ಯೂಟ್ಯೂಬ್ ಚಾನಲಲ್ಲಿ ಹೇಗಂದರೆ ನಿಮಗೆ ಒಂದು ಅಂದರೆ ಈಗ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿಯೋದಕ್ಕೆ ಒಬ್ಬರದೇ ಚಾನಲಲ್ಲಿ ಸಿಕ್ಕೋದಿಲ್ಲ ಎಲ್ಲ ವಿಷಯಗಳು. ಇವತ್ತು ನಾನು ಹೇಳ್ತಿರೋ ಖುಷಿ ವಿಚಾರ ಏನಂತಂದರೆ, ಈ ಸಮ್ಮರ್ ಹಾಲಿಡೇಗೆ ಎಲ್ರಿಗೂ ಒಂದು ಒಳ್ಳೆ ವಿಷಯ ಅಂದರೆ, ನಮ್ಮ ಚಾನಲನ್ನು ಯಾರು ಇವಾಗ ಟೈಲರಿಂಗ್ ಕಲಿಯೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಟೈಲರಿಂಗ್ ಕಲಿಬೇಕು, RG ಟೈಲರಿಂಗ್ ಕ್ಲಾಸನ್ನು ನೋಡಿ ಅಂತೇಳಿ ಯಾರೆಲ್ಲ ಸೇರ್ಕೊಂಡಿದ್ದೀರಾ ಅವರಿಗೆ ನಾನು ಫುಲ್ಲು ಫ್ರೀಯಾಗಿ ₹1 ಖರ್ಚಿಲ್ದಂಗೆ ನೀವು ನಿಮ್ಮ ಮೊಬೈಲಲ್ಲೇ ನೋಡಿ ಕಲ್ಕೊಳ್ಳೋ ರೀತಿ ನಾನೊಂದು ಅಂದರೆ ನಿಮಗೆ ಇಷ್ಟ ಆಗುವಂಥ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಏನಂತಂದರೆ, ಈಗ ನಾಳೆಯಿಂದನೇ ಆಗ್ಬೋದು, ನಾಳೆಯಿಂದ ಈ ಸಮ್ಮರ್ ಹಾಲಿಡೇ ಮುಗಿಯೋ ತನಕ ನನಗೆ ಯಾವುದೆಲ್ಲ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಬರುತ್ತೋ ಅದನ್ನು ನಿಮಗೆ ಫ್ರೀಯಾಗಿ ಕಲಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಪ್ರತಿದಿನವೂ ವಿಡಿಯೋ ಬರ್ಬೋದು, ಅಥವಾ 2 ದಿನಕ್ಕೆ ಒಂದ್ಸತಿಯಾರು ವಿಡಿಯೋ ಬರ್ಬೋದು. ನನ್ನ ಬಟ್ಟೆ ಕೆಲಸ ಎಲ್ಲ ನೋಡ್ಕೊಬೇಕಲ್ಲ ಫ್ರೆಂಡ್ಸ್. ನೋಡಿಕೊಂಡು ನನ್ನ ಕೈಲಿ ಸಾಧ್ಯವಾದಷ್ಟು ಜೂನ್ 1ನೇ ತಾರೀಕುವರೆಗೂ ನಿಮಗೆ ನಾನು ಸಾದಾ ಬ್ಲೌಸ್ ಕಟ್ಟಿಂಗು, ಸಾದಾ ಬ್ಲೌಸ್ ಸ್ಟಿಚಿಂಗು, ಲೈನಿಂಗ್ ಬ್ಲೌಸ್ ಕಟ್ಟಿಂಗು, ಲೈನಿಂಗ್ ಬ್ಲೌಸ್ ಸ್ಟಿಚಿಂಗು, ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗು, ಬೋಟ್ ನೆಕ್ ಬ್ಲೌಸ್ ಸ್ಟಿಚಿಂಗು, ಪ್ರಿನ್ಸ್ ಕಟ್ಟು, ಹಾಗೆ ನಿಮಗೆ ಸಾದಾ ಬ್ಲೌಸಿಂದ ಲೈನಿಂಗ್ ಬ್ಲೌಸಿಗೆ ಬರೋದಕ್ಕೂ, ಲೈನಿಂಗ್ ಬ್ಲೌಸಿಂದ ಬೋಟ್ ನೆಕ್ಕಿಗೆ ಬರೋದಕ್ಕೂ, ಬೋಟ್ ನೆಕ್ಕಿಂದ ಪ್ರಿನ್ಸ್ ಕಟ್ಟಿಗೆ ಬರೋದಕ್ಕೂ ನಿಮಗೆ ಸೀನಿಯರಿಟಿ ಬಂದುಬಿಡುತ್ತೆ. ನೀವು ಅದು ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ನಾನು ಫ್ರೀಯಾಗಿ ನಿಮಗೆ ಪ್ರತಿದಿನದ ವಿಡಿಯೋದಲ್ಲಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ಹೇಗೆ ಈ ಐಡಿಯಾ ಬಂತು ಅಂತಂದರೆ, ತುಂಬ ಜನ ಕೇಳಿದ್ರು, ಅಕ್ಕ ಆನ್ಲೈನ್ ಕ್ಲಾಸ್ ಮಾಡಿ ಅಥವಾ ಆಫ್ಲೈನ್ ಕ್ಲಾಸ್ ಮಾಡಿ ಪ್ಲೀಸ್ ಅಕ್ಕ, ಈ ಸಮ್ಮರಿಗೆ ನಮಗೆ ಕಲಿಯೋಕ್ಕೆ ಫ್ರೀ ಇದ್ದೀವಿ, ಕ್ಲಾಸ್ ಮಾಡಿ ಅಂತ ಹೇಳಿದ್ರು. ಈಗ ಹೆಂಗಂದರೆ ಫ್ರೆಂಡ್ಸ್, ನಂಗೆ ಹೆಂಗೆ ಅನ್ನಿಸ್ತಿದೆ ಅಂತಂದರೆ, ನಾವೀಗ ಆಯಿತು ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತೇಳಿ ಅಮೌಂಟ್ ಇಸ್ಕೊಂಡು ಅಕಸ್ಮಾತ್ ನಾನು ಬಟ್ಟೆ ಜಾಸ್ತಿ ಬಂತು ಅಂತೇಳಿ ಕ್ಲಾಸಿಗೆ ನಾನು ಸರಿಯಾಗಿ ರಿಪ್ಲೈ ಕೊಡೋಕ್ಕಾಗ್ದಿದ್ರೆ, ಅಥವಾ ನನಗೆ ಸರಿಯಾಗಿ ನಡೆಸೋಕ್ಕಾಗಲಿಲ್ಲ ಅಂತಂದರೆ ಅವರಿಗೆ ನಿರಾಸೆ ಆಗಬಾರ್ದು. ಅಥವಾ ದುಡ್ಡು ಕೊಟ್ಟು ಕಲಿತೀನಿ ಅನ್ನೋರು ಒಬ್ರು ಇಬ್ಬರು ಆದರೆ, ನಮಗೆ ದುಡ್ಡು ಕೊಟ್ಟು ಕಲಿಯೋಕ್ಕೆ ಆಗಲ್ಲ ಅನ್ನೋರು 10 ಜನ ಇರ್ತಾರೆ. ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನನಗೆ ಬರುವಂತಹ ಕಟ್ಟಿಂಗು ಸ್ಟಿಚಿಂಗನ್ನು ನಾಳೆಯಿಂದ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ ಈಗ ಹೊಸ್ದಾಗಿ ಕಲಿತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಈ ಥರ ಆಯಿತು. ಅಯ್ಯೋ ನಾವೆಲ್ಲ ಕಲ್ತ್ಬಿಟ್ಟಿದ್ದೀವಿ, ನಾಳೆಯಿಂದ ನಿಮ್ಮ ಚಾನಲಲ್ಲಿ ಬರೀ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಕಟ್ಟಿಂಗ್ ವಿಡಿಯೋನೇ ಬರುತ್ತಾ, ನಮಗೆ ಬೋರ್ ಆಗುತ್ತೆ, ನಮಗೆ ನಿಮ್ಮ ಚಾನಲಲ್ಲಿ ಮೋಟಿವೇಟ್ ವಿಡಿಯೋ ಕೇಳೋದಕ್ಕೆ ಇಷ್ಟ ಅಂತೇಳಿ ಎಷ್ಟೋ ಜನ ಮೋಟಿವೇಟ್ ವಿಡಿಯೋಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಹಾಗೆ ಅಮಾವಾಸ್ಯೆ ಪೂಜೆ ಅಂದರೆ ನನ್ನ ಟೈಲರಿಂಗ್ ಮಿಷನಲ್ಲಿ ಕಣ್ಣು ದೃಷ್ಟಿಗೆ ಅಮಾವಾಸ್ಯೆ ಪೂಜೆಗಳನ್ನು ಕೆಲವು ವಿಡಿಯೋ ಮಾಡಿದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ನಾನು ಮಾಡೋಂಥ ಕೆಲಸ ಟೈಮಿಂಗ್ಸಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡೋಂಥ ಎಷ್ಟೋ ಜನ ಇದ್ದಾರೆ. ಇವ್ರು ಯಾರಿಗೂ ನಿರಾಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ವಿಡಿಯೋಸ್ಗಳು ಬರ್ತಾ ಹೋಗ್ತವೆ, ಇದ್ರ ಮಧ್ಯೆನೇ ಅದು ಬರ್ತಾ ಹೋಗುತ್ತೆ. ಆದರೆ ಪ್ರತಿದಿನ ಈ ಕಲಿಸ್ತೀನಿ ಜೂನ್ 1 ತನಕ ಅಂತ ಹೇಳಿದಲ್ಲ, ಆ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ. ನೀವು ಒಂದು ದಿವಸ ವೀಡಿಯೋ ಹಾಕಿದ್ಮೇಲೆ 2 ದಿನ ಗ್ಯಾಪ್ ಕೊಡ್ತೀನಿ ಆ ವಿಡಿಯೋಕ್ಕೆ. ನೀವು ಅಷ್ಟರೊಳಗೆ ಅದು ನೋಡಿ ಕಲ್ತ್ಕೊಂಡು ರೆಡಿ ಆಗಬೇಕು ನೆಕ್ಸ್ಟ್ ವಿಡಿಯೋಕ್ಕೆ, ಆಯಿತಾ? ಇದು ಈಗ ಕಲಿಬೇಕು ಅಂತೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಆಯಿತು. ಮೋಟಿವೇಟ್ ವಿಡಿಯೋ ನೋಡೋರಿಗೆ, ಕಣ್ಣು ದೃಷ್ಟಿ ಬಗ್ಗೆ ವಿಡಿಯೋ ನೋಡೋರಿಗೆ, ಅಥವಾ ನಾವು ನನ್ನ ವಿಡಿಯೋ ನೋಡಿ ಹುರುಪಿಂದ ಕೆಲಸ ಮಾಡೋರಿದ್ದಾರೆ ಎಷ್ಟೋ ಜನ, ಅವರಿಗೆಲ್ಲನೂ ಸಹಿತ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ. 2 ದಿನಕ್ಕೊಂದು 3 ದಿನಕ್ಕೊಂದು ವೀಡಿಯೋಸ್ ಬರ್ತಾ ಹೋಗುತ್ತೆ. ಯಾರಿಗೂ ಸಹಿತ ನಿರಾಸೆ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ನನ್ನ ಕೈಲಿ ಸಾಧ್ಯವಾದಷ್ಟಲ್ಲ ಜಾಸ್ತಿನೇ ಎಫರ್ಟ್ ಹಾಕ್ತೀನಿ ಯೂಟ್ಯೂಬ್ ಚಾನಲಿಗೆ. ಈಗ ನಾವು ಟೈಲರಿಂಗ್ ಕಲ್ತಾಗಿಂದ ಮಾಡ್ಕೊಬಂದು ಕೆಲಸನ ಬಿಟ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋದಕ್ಕಾಗಲ್ಲ, ಅಥವಾ ಯೂಟ್ಯೂಬ್ ಚಾನಲನ್ನೇ ಬಿಟ್ಬಿಟ್ಟು ಇದನ್ನು ಮಾಡೋದಕ್ಕೂ ಆಗಲ್ಲ. ನಮಗೆ ಎರಡೂ ಬೇಕು, ಎರಡನ್ನೂ ನಾವು ಸಮವಹಿಸ್ಕೊಂಡು ಹೋಗ್ಬೇಕಲ್ವ. ಅದಕ್ಕಾಗಿ ನೀವು ಯಾರೂ ಸಹಿತ ನಿರಾಸೆ ಆಗಬೇಡಿ. ಈಗ ಟೈಲರಿಂಗ್ ಕಲಿತೀನಿ ಅಂತ ಕಲಿಬೇಕು, ನಂಗೆ ಬಟ್ಟೆ ಸಹ ಮಡ್ಚೋಕೆ ಅದು ಹೇಗೆ ಇಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ, ಅಥವಾ ನಾನು ಟೈಲರಿಂಗ್ ಇನ್ನು ಹೇಗೆ ಶುರು ಮಾಡಬೇಕು, ಯಾವ ಕಡೆಯಿಂದ ಫಸ್ಟು ನಾನು ಸ್ಟಿಚಿಂಗೇ ಮಾಡಲಾ ಅಥವಾ ಕಟ್ಟಿಂಗ್ ಮಾಡಲಾ, ಕೈಯಿಂದ ಹೊಲ್ದು ಕಲ್ತ್ಕೊಳ್ಳ ಅನ್ನೋರು ಎಲ್ರಿಗೂ ಸಹಿತ ವೀಡಿಯೋಸ್ಗಳು ಹಾಕ್ತಾ ಹೋಗ್ತೀನಿ. ಈಗ ನನಗೂ ಫುಲ್ಲು ಸೀಸನ್ ಆದರೂ ಸಹಿತ ಇದು ಅಂದರೆ ಕಲಿಯೋರಿಗೆ, ಅಂದರೆ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಮಕ್ಕಳಿಗೆ ಹೋಮ್ವರ್ಕ್, ಈಗ LKG UKG ಹೋಗೋ ಮಕ್ಕಳಿರ್ತಾರೆ, ಅವರಿಗೆ ಟೈಲರಿಂಗ್ ಕಲ್ತ್ಬಿಟ್ಟು ನಾನು ಹೊಲಿಬೇಕು ಬಟ್ಟೆ. ಇನ್ಮೇಲೆ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾದರೂ ನಾನು ನೆಕ್ಸ್ಟ್ ವರ್ಷದಿಂದ ಅವ್ರನ್ನ LKG UKGಗೆ ಸೇರಿಸ್ತೀನಿ, ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ತೀನಿ. ನಾನು ಅವರು ಬೆಳಗ್ಗೆ 10 ರಿಂದ 4 ಗಂಟೆ ತನಕ ಮಕ್ಕಳು ಮನೇಲಿರೋದಿಲ್ಲ.
ಈ ಟೈಮು ನಾನು ಹೇಗೆ ಕಳೀಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರೋರು ಆರಾಮಾಗಿ ನಮ್ಮ ಚಾನಲ್ ನೋಡಿ ನೀವು ಫ್ರೀಯಾಗಿ ₹1 ಕಟ್ಟೋದು ಬೇಡ, ₹1 ಕೊಡೋದು ಬೇಡ, ಏನೂ ಬೇಡ. ಬರೀ ನೀವು ರೀಲ್ಸ್ ವಿಡಿಯೋ ನೋಡೋ ಬದಲು ಈ ಥರ ಕಲಿಕೆ ವಿಡಿಯೋನ ನೋಡಿದಾಗ ನಿಮಗೆ ಜೀವನದಲ್ಲಿ ಏನಾದರೂ ಒಂದು ಕಲಿಬೇಕು. ಇಲ್ಲ ಫ್ರೆಂಡ್ಸ್, ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮದುವೆಗಿಂತ ಮುಂಚೆ ಏನೆಲ್ಲ ದೊಡ್ಡ ಪೋಸ್ಟ್ ಕೆಲಸ ಮಾಡ್ತಾ ಇರೋರು ಸಹಿತ ಮದುವೆ ಆದಮೇಲೆ ಪ್ರೆಗ್ನೆಂಟ್ ಆದಮೇಲೆ ಮಕ್ಕಳಾದಮೇಲೆ ಆ ಕೆಲಸನ ಬಿಟ್ಟು ಮಕ್ಕಳಿಗೋಸ್ಕರ ಇರಬೇಕಾಗತ್ತೆ. ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನನ್ನ ಬಟ್ಟೆನಾದರೂ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಅನ್ನೋರು ಇದನ್ನು ಮಾಡ್ಕೊಬೋದು, ಆಯಿತಾ. ಮತ್ತು ನೀವು ಹೇಳ್ತೀರಾ ನಾವು ಡೈರೆಕ್ಟ್ ಜಾಕ್ ಮಿಷನೇ ತೊಗೊಳ್ಳೋದ ಅಂತ. ಪರವಾಗಿಲ್ಲ, ಈ ಜಾಕ್ ಮಿಷನಲ್ಲೂ ಹೊಲಿಯೋಕ್ಕಾಗಲ್ಲ ಅಂತ ಏನಿಲ್ಲ, ಆರಾಮಾಗಿ ತೊಗೋಬೋದು, ಅದರಲ್ಲೇ ಸ್ಟಿಚ್ ಮಾಡ್ಬೋದು. ಈಗ ಆನ್ಲೈನ್ ಆಫ್ಲೈನ್ ಕಲಿಸೋರು ಎಷ್ಟೋ ಜಾಕ್ ಮಿಷನ್ ಇಟ್ಟಾದರೆ ಸ್ಟಾರ್ಟಿಂಗ್ ಕಲಿಸ್ತಾರೆ, ಅದು ನಿಮ್ಮ ಇಷ್ಟ. ಆದರೆ ಪ್ರತಿದಿನ ಕ್ಲಾಸನ್ನು ನೀವು ಅಟ್ಲೀಸ್ಟ್ ನಾನು ಯಾವುದೋ ಫಂಕ್ಷನಿಗೆ ಊರಿಗೆ ಹೋದೆ ನಿಮ್ಮ ವಿಡಿಯೋ ನೋಡೋಕ್ಕಾಗಿಲ್ಲ ಅಂದರೆ ಆ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಲೈಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆ ವಿಡಿಯೋ ಬರುತ್ತೆ. ಸಬ್ಸ್ಕ್ರೈಬ್ ಅಂತೂ ಆಗಿ ಬೆಲ್ಲೈಕನ್ ಇಟ್ಕೊಂಡ್ರೆ ನಿಮಗೆ ಪ್ರತಿದಿನ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ನಾನು ಏನು ವಿಡಿಯೋ ಹಾಕಿದೆ ಅಂತ. ಪಾಪ ಎಷ್ಟು ಜನಕ್ಕೆ ಟೈಲರಿಂಗ್ ಕಲಿಯೋರಿಗೆ ಬೇಸಿಕ್ಕಿಂದ ಬೇಕಾಗಿದೆ, ಎಷ್ಟೋ ಜನಕ್ಕೆ ಬೇಸಿಕ್ಕಿಂದ ಬೇಕಾಗಿದೆ. ತಳಪಾಯ ಗಟ್ಟಿ ಇದ್ದರೆ ಮಾತ್ರ ನಾವು ಮನೆ ಚೆನ್ನಾಗಿ ನಿಲ್ಲೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಸ್ಟಾರ್ಟಿಂಗಿಂದಲೇ ನನ್ನ ಕೈಲಿ ಆದಷ್ಟು ಹೇಳೋಣ ಅಂತೇಳ್ಬಿಟ್ಟು ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ, ಆದರೂ ಸಹಿತ ನೀವು ಕಲಿತೀರಾ ಅಂದ್ಕೊಂಡಿದ್ದೀನಿ. ಆದರೆ ಇದು ಫಸ್ಟೇ ಹೇಳಬೇಕಿತ್ತು ನಾನು ಈಗ ಬೇಸಿಕ್ ಆನ್ಲೈನ್ ಕ್ಲಾಸ್ ಬೇಸಿಕ್ ಅಂದರೆ ಫ್ರೆಂಡ್ಸ್ ನಾನು ಏನು ಅಂದರೆ ತುಂಬ ಎಳಿತಾ ಚೊರಿತಾ ಇರಲ್ಲ. ಸಾದಾ ಬ್ಲೌಸ್ ಕಟ್ಟಿಂಗು, ಸಾದಾ ಬ್ಲೌಸ್ ಸ್ಟಿಚಿಂಗು, ಲೈನಿಂಗ್ ಬ್ಲೌಸ್ ಕಟ್ಟಿಂಗು, ಲೈನಿಂಗ್ ಬ್ಲೌಸ್ ಸ್ಟಿಚಿಂಗು, ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗು, ಬೋಟ್ ನೆಕ್ ಬ್ಲೌಸ್ ಸ್ಟಿಚಿಂಗು, ಹೀಗೆ ಮಾಡ್ತಾ ಹೋಗ್ಲಾ ಅಥವಾ ಸ್ಟಾರ್ಟಿಂಗಿಂದನೂ ಎಳೆಯಾಗಿ ಹೇಳಬೇಕಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮೇಲೆ ನಾನು ನಾಳೆ ಒಂದು ದಿವಸ ಟೈಮ್ ಕೊಡ್ತೀನಿ. ವಿಡಿಯೋ ಪಾಪ ಎಲ್ಲರಿಗೂ ತಲುಪಬೇಕಲ್ವ, ಒಬ್ಬೊಬ್ಬರಿಗೆ ಅದು ಅಗತ್ಯ ಇರೋರಿಗೆ ತಲುಪಲ್ಲ, ಅದಕ್ಕೆ ಲೈಕ್ ಮಾಡಬೇಕು. ಲೈಕ್ ಮಾಡಿದ್ರೆ ಈ ವಿಡಿಯೋ ಅಗತ್ಯ ಇರೋರಿಗೆ ಬೇರೆಯವ್ರಿಗೆ ಹೋಗುತ್ತೆ. ನೀವು ಕಮೆಂಟ್ ಮಾಡಿ, ಇಲ್ಲ ಅಕ್ಕ ನಿಮಗೆ ಗೊತ್ತಿರೋಷ್ಟು ಟೈಲರಿಂಗ್ ಹೇಳ್ಕೊಡಿ ಅಥವಾ ಹೇಳ್ಕೊಡಿ ಅಂತಾರು ಕಮೆಂಟ್ ಮಾಡಿ. ತುಂಬ ಉದ್ದ ಬರೆಯೋಕ್ಕಾಗಲ್ಲ ಅಂದರು. ಇದನ್ನು ಎಷ್ಟು ಜನ ಈ ಥರ ಕಮೆಂಟ್ ಮಾಡ್ತೀರಾ ನೋಡಿಕೊಂಡು ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದು ಒಬ್ರಿಗೆ ಬೋರ್ ಆಗೋದು ಅದೆಲ್ಲ ಬೇಡ. ಈಗ ಏನಾಗಿದೆ ಅಂದರೆ ನಾನು RG ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಬೇಸಿಕ್ಕಿಂದನೂ ವೀಡಿಯೋಸ್ಗಳು ಹಾಕಿದ್ದೀನಿ. ಅವಾಗಿಂದನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದವರಿದ್ದಾರೆ. ಈಗ ನಮ್ಮ 43,000 ಜನ ಸಬ್ಸ್ಕ್ರೈಬರ್ ಇರೋದು ಯಾವ ವಿಷಯಕ್ಕೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ವಾ. ನಾನು ಟೈಲರಿಂಗ್ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡೋದ್ರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ, ಅಥವಾ ನಾನು ಮೋಟಿವೇಟ್ ವಿಡಿಯೋ ಹಾಕೋದ್ರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ, ಅಥವಾ ನಾನು ಅಮಾವಾಸ್ಯೆ ಪೂಜೆ ಕಣ್ಣು ದೃಷ್ಟಿದ ವೀಡಿಯೋಸ್ ಎಲ್ಲ ಹಾಕಿದ್ದಕ್ಕೆ ಜಾಸ್ತಿ ಆಗಿರ. ಅದು ನನಗೆ ಗೊತ್ತಾಗಬೇಕು. ಯಾಕಂದರೆ ನಾನೇನೋ ಕ್ಲಾಸ್ ಸ್ಟಾರ್ಟ್ ಮಾಡೋದು 2-3 ದಿನ ಆದರೂ ನೋಡೋದಿಲ್ಲ ಯಾರು ಅಂದಾಗ ವೇಸ್ಟ್ ಆಗುತ್ತೆ. ಅರ್ಧ ಮಾಡಿ ನಿಲ್ಸೋಕ್ಕೂ ನಂಗೆ ಇಷ್ಟ ಇಲ್ಲ. ಅತಿ ಹೆಚ್ಚು ಲೈಕ್ಗಳು ಬಂದು ಅತಿ ಹೆಚ್ಚು ಜನ ಕಮೆಂಟ್ ಮಾಡಿದ್ರೆ, ಯಾರಿಗೆಲ್ಲ ಅವಶ್ಯಕತೆ ಇದೆ ಕಮೆಂಟ್ ಮಾಡಿದ್ರೆ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ. ನಿಮಗೆ ಹೆಂಗೆ ಹೇಳ್ಕೊಡ್ಬೇಕು ಅನಿಸುತ್ತೋ ಅದನ್ನು ಕಮೆಂಟ್ ಬರೀರಿ, ನಾನು ಓದ್ತೀನಿ. ಪ್ರತಿಯೊಬ್ಬರು ಕಮೆಂಟ್ ಓದ್ತೀನಿ. ಅಥವಾ ನನ್ನ ಫೋನ್ ನಂಬರ್ ಇದ್ದವರು ಫೋನ್ ಮಾಡಿ ಹೇಳ್ಬೋದು. ನಿಮ್ಮ ಒಂದು ಉತ್ಸಾಹನ ನೋಡಿಕೊಂಡು ನಾನು ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದು 10 ಜನ ಹಿಂಗೆ ಹೇಳಿದರು ಅಂದರೆ ನಾನು ಅದು ಸುಮ್ಮನೆ ಮಾಡಲ್ಲ ಫ್ರೆಂಡ್ಸ್. ಯಾಕಂದರೆ ಇಷ್ಟು ಟೈಮ್ ವಿಡಿಯೋ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ನಿಮಗೋಸ್ಕರ ನಾವು ಕರೆನ್ಸಿ ಅಕೌಂಟು ಅಪ್ಲೋಡ್ ಮಾಡಬೇಕು. ಅದನ್ನೆಲ್ಲ ಮಾಡಿರ್ತೀವಿ. ನಮ್ಮ ಎಫರ್ಟ್ ಎಷ್ಟಿದೆ, ನಿಮ್ಮ ಎಫರ್ಟ್ ಕಮ್ಮಿ ಇದೆ, ನಮ್ಮ ಎಫರ್ಟ್ ಎಷ್ಟಿದೆ ಅಲ್ವಾ. ಇಷ್ಟಕ್ಕೆಲ್ಲ ಎಫರ್ಟ್ ನಾನು ಹಾಕಬೇಕು ಅಂದರೆ ನಿಮ್ಮ ಲೈಕು ಕಮೆಂಟು ಜಾಸ್ತಿ ಬರಬೇಕು. ಇಲ್ಲ ಅಕ್ಕ ನೀವು ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡಿ, ನಿಮ್ಮ ಕಟ್ಟಿಂಗು ಸ್ಟಿಚಿಂಗು ಅರ್ಥ ಆಗುತ್ತೆ ಅಂತ ಹೇಳೋ 1-2 ದಿನ ಟೈಮ್ ಕೊಡ್ತೀನಿ. ಓಕೆ, ನಾನೇನು ತಕ್ಷಣ ಸ್ಟಾರ್ಟ್ ಮಾಡಿಬಿಡಲ್ಲ, 1-2 ದಿನ ಟೈಮ್ ಕೊಡ್ತೀನಿ. ಅದಕ್ಕೆ ಏನೆಲ್ಲ ನೋಡ್ತೀನಿ ಫ್ರೆಂಡ್ಸ್. 1-2 ದಿನ ನಿಮ್ಮ ಒಂದು ರೆಸ್ಪಾನ್ಸ್ ಹೇಗಿದೆ ನೋಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ನಾನು ಹೇಳ್ಕೊಟ್ಟಿರೋ ಕಟ್ಟಿಂಗು ಸ್ಟಿಚಿಂಗು ಅರ್ಥ ಆದವ್ರಿಗೆ ಗೊತ್ತಿರುತ್ತೆ. ನೋಡಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ಸ್ಟಾರ್ಟ್ ಮಾಡಲ್ಲ. ಯಾಕಂದರೆ ಚೆನ್ನಾಗಿ ರೀಚ್ ಆಗ್ತಿರೋ ವಿಡಿಯೋ ಒಂದೇ ಸತಿ ಡೌನ್ ಆಗುತ್ತೆ ಅಂದರೆ ನಿಮಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತೇಳಿ. ಇಂಟ್ರೆಸ್ಟ್ ಇದ್ದರೆ RG ಟೈಲರಿಂಗ್ ಕ್ಲಾಸಲ್ಲಿ ಬೇಸಿಕ್ಕಿಂದ ಕಟ್ಟಿಂಗು ಸ್ಟಿಚಿಂಗು ಕಲಿಬೇಕು, ₹1 ದುಡ್ಡು ಕೊಡದೆ ನೀವು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನೋಡಿದಂಥವ್ರು ಅವಶ್ಯಕತೆ ಇರೋರು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಈ ವಿಡಿಯೋಕ್ಕೆ ಕಮೆಂಟಿಂದನೇ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದು. ಇಲ್ಲ ಅಂತಂದರೆ ನಾನು ಏನು ಡಿಸೈನ್ ಬ್ಲೌಸು ಮೋಟಿವೇಶನ್ ವಿಡಿಯೋ ಈ ರೀತಿ ಆಗ್ತಾ ಹೋಗ್ತೀನಿ. ನನಗೆ ಅನಿಸಿತ್ತು, ಯಾಕಂದರೆ ತುಂಬ ಜನ ಕೇಳಿದ್ರು ಅಕ್ಕ ನಮಗೆ ಹೇಳ್ಕೊಡಿ, ನಮಗೆ ಮನೇಲಿ ತುಂಬ ಪ್ರಾಬ್ಲಮ್ ಇದೆ, ನಾವು ಹೊಲಿತೀನಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ₹1 ಖರ್ಚು ಯಾರೂ ಮಾಡೋದು ಬೇಡ.
ಆರಾಮಾಗಿ ನನಗೇನು ತಿಳಿದಿದೆಯೋ ಅದನ್ನು ನಾನು ಹಾಕ್ತೀನಿ. ನನ್ನ ಹತ್ರ ಸಾವಿರಾರು ಜನ ಕಲ್ತಿದ್ದಾರೆ ಫ್ರೆಂಡ್ಸ್. ಕಲ್ತ್ಬಿಟ್ಟು ಟೈಲರಿಂಗ್ ಆಗಿದ್ದಾರೆ. ಅವ್ರ ಮದುವೆ ಬಟ್ಟೆ ಬ್ಲೌಸ್ ಅವರೇ ಹೊಲ್ಕೊಂಡಿದ್ದಾರೆ. ಅವರು ಅಕ್ಕ ತಂಗಿಯವ್ರ ಮದುವೆಗೆ ಅವರೇ ಹೊಲ್ದಿದ್ದಾರೆ. ಅವರು ರಿಲೇಷನ್ ಬಟ್ಟೆನ ಹೊಲ್ದಿದ್ದಾರೆ. ಅಥವಾ ಹೊರಗೆ ಜನದ್ದು ಹೊಲ್ದುಬಿಟ್ಟು ಸಾವಿರಾರು ಗಟ್ಟಲೆ ದಿನ ದುಡಿತಾ ಇದ್ದಾರೆ. ನನಗಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡೋರು ಎಷ್ಟೋ ಜನ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಖುಷಿ ಆಗುತ್ತೆ. ಅದೇ ರೀತಿ ಆನ್ಲೈನ್ ಅಂದರೆ ಈ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿಬಿಟ್ಟು ನೀವು ಕಲಿತೀರಾ ಅನ್ನೋದೇನಾದರೂ ನನಗೆ ಅನ್ನಿಸ್ತು ಅಂತಂದರೆ ಇನ್ನೂ 2-3 ದಿವಸ ಟೈಮ್ ಕೊಡ್ತೀನಿ. ವಿಡಿಯೋ ನೋಡಿದ ತಕ್ಷಣ ಅವಶ್ಯಕತೆ ಇದ್ದವ್ರು ಕಮೆಂಟ್ ಮಾಡಿಬಿಡಿ ಆಯಿತಾ. ನನಗೆ ಎಷ್ಟು ಎಫರ್ಟ್ ಹಾಕಿ ಹೇಳ್ಕೊಡೋಕ್ಕಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಹೇಳ್ಕೊಡ್ತೀನಿ. ವಿಡಿಯೋ ಲಾಂಗು ಇರ್ಬೋದು, ಚಿಕ್ಕದಾಗೂ ಇರ್ಬೋದು. ನಿಮಗೆ ಅರ್ಥ ಮಾಡಿಸೋಕೆ ಏನೆಲ್ಲ ಬೇಕೋ ಅದನ್ನು ನಾನು ಮಾಡ್ತೀನಿ. ಟೈಮ್ ಉಳಿದ್ರೆ ಬೇಗ ಬೇಗ ಕಲ್ತ್ಕೊಳ್ತಾ ಹೋದರೆ ನಿಮ್ಗೆ ಬೇಗ ಬೇಗ ರಿಪ್ಲೈ ಬರ್ತಾ ಹೋದರೆ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು, ಕಾಲರ್ ನೆಕ್ ಬ್ಲೌಸು. ನೋಡಿ ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಕಾಲರ್ ನೆಕ್ ಬ್ಲೌಸ್ ತುಂಬ ಅವಶ್ಯಕತೆ ಇರುತ್ತೆ. ಆಮೇಲೆ ಇದಿಷ್ಟು ಮುಗೀತಪ್ಪ ಜೂನ್ ತಿಂಗಳೊಳಗೆ ಇಷ್ಟೆಲ್ಲ ಮುಗೀತು. ಇನ್ನೂ ಒಂದು ಸ್ವಲ್ಪ ದಿನ, ಒಂದು ವಾರ ಟೈಮ್ ಇದೆ ಅಂದರೆ ಮಧ್ಯೆ ಡಿಸೈನರ್ ಬ್ಲೌಸನ್ನು ಹೇಳ್ಕೊಡ್ತೀನಿ. ನಾವೀಗ ಪ್ರತಿದಿನ ಡಿಸೈನ್ ಬ್ಲೌಸ್ ಹಾಕ್ತೀವಲ್ವ, ಅದು ಬ್ಯಾಕ್ ಅಷ್ಟೇ ಕಟ್ ಮಾಡಿ ಬ್ಯಾಕ್ ಅಷ್ಟೇ ಡಿಸೈನ್ ಹಾಕ್ತೀವಿ. ಇಲ್ಲಾಂದರೆ ಯಾವ ಬ್ಲೌಸಲ್ಲಿ ಯಾವುದನ್ನು ಹೈಲೈಟ್ ಮಾಡಬೇಕೋ ಅದು ಮಾತ್ರ ಹಾಕ್ತೀವಿ. ಆದರೆ ಈ ಥರ ಕ್ಲೀನಾಗಿ ಒಂದು ಕಡೆಯಿಂದ ಹೇಳ್ಕೊಡೋ ಕ್ಲಾಸ್ ಸಿಗಲ್ಲ ನಿಮಗೆ. ಈ ಅವಕಾಶನ ಕಳ್ಕೊಂಬೇಡಿ. ಆದಷ್ಟು ನೋಡಿದಂಥವ್ರೆಲ್ಲರೂ ಒಂದು ಕಮೆಂಟ್ ಮಾಡಿ. ಅಥವಾ ನಿಮ್ಗೆ ಏನೂ ಮಾಡೋದಕ್ಕಾಗಲ್ಲ ಅಂತಂದರೆ ಒಂದು ಲೈಕ್ ಆದರೂ ಕೊಟ್ಟರೆ, ಅಂದರೆ ಕಮೆಂಟ್ ಮಾಡಿದ್ರೆ ನಾವು ನಂಗೆ ಅರ್ಥ ಆಗುತ್ತೆ ಇಷ್ಟು ಜನ ಇದ್ದಾರೆ ಅಂತ ಆಯಿತಾ. ಇದು ಎಷ್ಟು ಜನಕ್ಕೆ ಹೆಲ್ಪ್ ಇದೆ ನಾನು ಈ ಥರ ಈ ಸಮ್ಮರಲ್ಲಿ ಶುರು ಮಾಡಿರೋದು. ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಾಗ ನನಗೆ ಅವಶ್ಯಕತೆ ಇದೆ. ನಿಮ್ಮ ಹೆಸರು ಓದ್ತೀನಿ, ಕಮೆಂಟ್ ಓದ್ತೀನಿ. ಓ ಇವ್ರಿಗೆ ಅವಶ್ಯಕತೆ ಇದೆ, ಊರು ಓದ್ತೀನಿ. ಓ ಇಂಥ ಊರವ್ರಿಗೆ ಅವಶ್ಯಕತೆ ಇದೆ ಅಂತೇಳಿ ನಂಗೆ ಅನ್ಸುತ್ತೆ. ನಾನು ನನಗೆ ಗೊತ್ತಿರೋ ವಿದ್ಯೆನ ಗೊತ್ತಿಲ್ಲದೆ ಇರೋರಿಗೆ ದಾನ ಅಂದರೆ ಅಷ್ಟೇ. ನಮ್ಗೆ ಏನು ಗೊತ್ತಿರ್ತದೆ ಅದನ್ನು ಹೇಳ್ಕೊಡ್ತೀವಲ್ವ. ನೀವು 4 ಜನ ಕಲಿತು ಏನೋ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ನಾನು ಹೇಳ್ತಾ ಇದ್ದೀನಲ್ವ, ಯಾಕೆ ನಾನು ಹೇಳ್ತಿದ್ದೀನಿ ಜಾಸ್ತಿ ಅಂದರೆ ನಾನು ನೋಡ್ತೀನಿ 2-3 ದಿವಸ ನಿಮ್ಮ ವೀಡಿಯೋದಲ್ಲಿ ಏನು ರೆಸ್ಪಾನ್ಸ್, ನನ್ನ ವೀಡಿಯೋದಲ್ಲಿ ಏನೋ ನಿಮಗೆ ರೆಸ್ಪಾನ್ಸ್ ಕಂಡಿಲ್ಲ ನಿಮ್ಮ ಮುಖಾಂತರ ಅಂದರೆ ನಾನು ಅದನ್ನು ಮತ್ತೆ ಮುಂದುವರ್ಸೋಕೆ ಹೋಗಲ್ಲ. ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೇಗ ಬೇಗ ಶೇರ್ ಮಾಡಿ, ಎಲ್ರಿಗೂ ಶೇರ್ ಆಗಿ ಉತ್ತರ ಬರಲಿ, ಅವರಿಂದ ಏನು ಉತ್ತರ ಬರುತ್ತೋ ಬರಲಿ ಅಂತ ಹೇಳ್ತಿದ್ದೀನಿ. ಜೈ ಶ್ರೀರಾಮ್. ಮತ್ತೆ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಶ್ರೀರಾಮ್.